ನಮಸ್ಕಾರ ಸ್ನೇಹಿತರೆ, ಜಿಸಿವಿ ಚಾನೆಲ್ಗೆ ನಿಮಗೆ ಸ್ವಾಗತ. ಇಲ್ಲಿ ನಾನು ಸಾಮೂಹಿಕ ಮನಸ್ಸಿನ ತರಂಗ ಎನ್ನುವ ವಿಷಯದ ಬಗ್ಗೆ ನಿಮ್ಮೊಂದಿಗೆ ಹಲವಾರು ಕುತೂಹಲ ವಿಷಯಗಳನ್ನು ಹಂಚಿಕೊಳ್ಳಲಿದ್ದೇನೆ. ಇದನ್ನು ನಾವು ಮನಸ್ಸಿನ ತರಂಗದ ಭಾಗ 2 ಎಂದು ಕರೆಯಬಹುದು. ನನ್ನ ಮನಸ್ಸಿನ ತರಂಗ ಎನ್ನುವ ಭಾಗ 1 ವಿಡಿಯೋ ನೋಡಿ ನೀವು ಹಂಚಿಕೊಂಡ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಮತ್ತು ಅನುಭವದ ಮಾತುಗಳಿಗೆ ಮತ್ತು ನೀವು ತೋರಿದ ಪ್ರೀತಿಗೆ ನಿಮಗೆ ನನ್ನ ಕೃತಜ್ಞತೆಗಳು. ಸಾಮೂಹಿಕ ಮನಸ್ಸಿನ ತರಂಗ ಎಂದರೆ ಇದನ್ನು ಇಂಗ್ಲಿಷ್ನಲ್ಲಿ ಕಲೆಕ್ಟಿವ್ ಮೈಂಡ್ ವೇವ್ಸ್ ಎಂದು ಕರೆಯಬಹುದು. ಅಮಾಯಕರೂ ಸಹ ಈ ಕಲೆಕ್ಟಿವ್ ಮೈಂಡ್ ವೇವ್ಸ್ಗೆ ಬಲಿಪಶುವಾಗುವ ಸಾಧ್ಯತೆ ಹೆಚ್ಚು ಇರುತ್ತದೆ. ಮಕ್ಕಳಿಗೆ ಈ ಸಾಮೂಹಿಕ ಮನಸ್ಸಿನ ತರಂಗದ ಬಗ್ಗೆ ಅರಿವು ಮೂಡಿಸಿದರೆ ಅವರು ಕೆಲವು ದುಷ್ಟ ಜನರು ಸೃಷ್ಟಿ ಮಾಡುವ ಈ ನೆಗೆಟಿವ್ ಸಾಮೂಹಿಕ ಮನಸ್ಸಿನ ತರಂಗದ ಶಕ್ತಿಗೆ ಬಲಿ ಆಗೋಲ್ಲ. ನೀವು ಕೆಲವು ಸತ್ಸಂಗ ಅಥವಾ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಪಾಸಿಟಿವ್ ಸಾಮೂಹಿಕ ಮನಸ್ಸಿನ ತರಂಗ ನಿಮ್ಮ ಮೇಲೆ ಪ್ರಭಾವ ಬೀರಿ ಅದು ನಿಮಗೆ ಮಹಾ ಅನುಭೂತಿಯನ್ನು ನೀಡುತ್ತದೆ. ಅದಕ್ಕೆ ಕಾರಣ ಅಲ್ಲಿಗೆ ಬಂದ ಜನರು ಎಲ್ಲರೂ ಆಧ್ಯಾತ್ಮಿಕ ಮತ್ತು ದೈವದ ಚಿಂತನೆ ಮಾಡುತ್ತಾ ಇರುತ್ತಾರೆ. ಪಾಸಿಟಿವ್ ಸಾಮೂಹಿಕ ಮನಸ್ಸಿನ ತರಂಗ ನಿಮ್ಮ ಮೇಲೆ ಪ್ರಭಾವ ಬೀರಿದರೆ ಅದು ನಿಮ್ಮ ಪ್ರಗತಿಗೆ ಪೂರಕ. ಅದೇ ನೆಗೆಟಿವ್ ಸಾಮೂಹಿಕ ಮನಸ್ಸಿನ ತರಂಗ ನಿಮ್ಮ ಮೇಲೆ ಪ್ರಭಾವ ಬೀರಿದರೆ ಅದು ನಿಮ್ಮನ್ನು ನಾಶ ಮಾಡುವ ಸಾಧ್ಯತೆ ಹೆಚ್ಚು ಇರುತ್ತದೆ. ಇಲ್ಲಿ ನಾವು ಯೋಚನೆಯ ಮೂಲ ಯಾವುದು, ನಿಮ್ಮ ಯೋಚನೆಗೆ ಕಾರಣ ಏನು, ಏಕೆ ಈ ಯೋಚನೆಗಳು ಬರುತ್ತವೆ ಎನ್ನುವ ವಿಷಯವನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಮನುಷ್ಯರು ಸಾಮಾನ್ಯವಾಗಿ ದಿನಕ್ಕೆ ಸರಾಸರಿ 50,000 ಯೋಚನೆಗಳನ್ನು ಮಾಡುವರು. ಯೋಚನೆಗಳ ಸಮೂಹ ಅಥವಾ ಯೋಚನೆಯ ಗುಂಪಿಗೆ ನಾವು ಮನಸ್ಸು ಎಂದು ಕರೆಯುವುದು. ಹೀಗೆ ಜಗತ್ತಿನಲ್ಲಿ ಪ್ರತಿ ವ್ಯಕ್ತಿಯು ಅವರದೇ ಆದ ಯೋಚನೆಯಲ್ಲಿ ಮುಳುಗಿರುವರು. ಈ ಎಲ್ಲಾ ಯೋಚನೆಗಳ ಸಮೂಹವನ್ನು ಸಾಮೂಹಿಕ ಮನಸ್ಸು ಎಂದು ಕರೆಯಬಹುದು. ಅದನ್ನು ಇಂಗ್ಲಿಷ್ನಲ್ಲಿ ಕಲೆಕ್ಟಿವ್ ಮೈಂಡ್ ಎನ್ನುವರು. ಮೆದುಳೇ ಬೇರೆ, ಮನಸ್ಸೇ ಬೇರೆ. ಮೆದುಳು ನಿಮ್ಮ ಮನಸ್ಸಿನಿಂದ ಯೋಚನೆಯನ್ನು ಸ್ವೀಕಾರ ಮಾಡುವ ಆಂಟೆನಾ ರೀತಿ ಕೆಲಸ ಮಾಡುತ್ತದೆ. ಅದೇ ಕಾರಣಕ್ಕೆ ನಿಮಗೆ ಒಂದೊಂದು ಜಾಗಕ್ಕೆ ಹೋದಾಗ ಒಂದೊಂದು ರೀತಿಯ ಯೋಚನೆಗಳು ಬರುತ್ತವೆ. ಏಕೆಂದರೆ ನಿಮ್ಮ ಮೆದುಳು ಅಲ್ಲಿ ಇರುವ ಮನಸ್ಸಿನ ತರಂಗದ ಯೋಚನೆಗೆ ಕನೆಕ್ಟ್ ಆದಾಗ ನಿಮಗೆ ಆ ರೀತಿಯ ಯೋಚನೆಗಳು ಬರುತ್ತವೆ. ಈ ಮೂಲ ಯೋಚನೆಗಳು ಎಲ್ಲಿಂದ ಬರುತ್ತವೆ, ಅವುಗಳ ಮೂಲ ಯಾವುದು ಮತ್ತು ಆ ಬೇಡದ ಯೋಚನೆಯಿಂದ ಹೊರಬರುವುದು ಹೇಗೆ ಎಂದು ಇಲ್ಲಿ ನೀವು ತಿಳಿಯಲಿದ್ದೀರಿ. ಕೆಲವೊಮ್ಮೆ ನಿಮಗೆ ಬರುವ ಯೋಚನೆಗಳು ನಿಮ್ಮವಲ್ಲ ಎಂದು ನಿಮಗೆ ಅನ್ನಿಸುತ್ತದೆ. ಆದರೂ ಆ ಯೋಚನೆಗಳ ಮೂಲ ಯಾವುದು? ಸಾಕಷ್ಟು ಜನರಲ್ಲಿ ಕೆಲವೊಂದು ರೀತಿಯ ಯೋಚನೆಗಳು ಕೆಲವು ವರ್ಷಗಳಿಂದ ಸದಾ ಅಸ್ತಿತ್ವದಲ್ಲಿ ಇರುತ್ತವೆ. ಅವು ಯಾವುವೆಂದರೆ ಹೊಟ್ಟೆ ಕಿಚ್ಚಿನ ಯೋಚನೆಗಳು, ಕಿಚ್ಚಿನ ಯೋಚನೆಗಳು, ಭಯದ ಯೋಚನೆಗಳು. ಇವೆಲ್ಲ ನಮ್ಮ ಜೀವನದ ಅಂಗವೇ ಆಗಿ ಹೋಗಿವೆ. ಏನು ಈ ಯೋಚನೆಗಳ ಮೂಲ? ಏಕೆ ಈ ಯೋಚನೆಗಳು ಬರುತ್ತವೆ? ನಿಮ್ಮ ಯೋಚನೆಯ ಮೂಲ ಯಾವುದು? ನಿಮ್ಮ ಯೋಚನೆಗೆ ಕಾರಣ ಏನು? ಏಕೆ ಈ ಯೋಚನೆಗಳು ಬರುತ್ತವೆ? ಈ ಪ್ರಶ್ನೆಗೆ ಉತ್ತರವನ್ನು ಪಡೆಯುವ ಪ್ರಯತ್ನವನ್ನು ಇಲ್ಲಿ ನಾವು ಮಾಡೋಣ. ಗೌತಮ ಬುದ್ಧರು ಸಹ ಈ ರೀತಿಯ ಪ್ರಶ್ನೆಗೆ ಉತ್ತರ ನೀಡಿದ್ದಾರೆ. ಮೊದಲು ಅವರ ಉತ್ತರ ಏನು ಎಂದು ತಿಳಿಯುವ ಪ್ರಯತ್ನ ಮಾಡೋಣ. ನಂತರ ಸಾಕ್ಷಾತ್ಕಾರಗೊಂಡ ಆಧ್ಯಾತ್ಮದ ಗುರು ಎಕಾರ್ಟ್ ಟಾಲೆ ಅವರು ಈ ಮೇಲಿನ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದಾರೆ. ಆ ಉತ್ತರವನ್ನು ಸಹ ಇಲ್ಲಿ ನಾವು ತಿಳಿಯುವ ಪ್ರಯತ್ನ ಮಾಡೋಣ. ಅದರ ಜೊತೆಗೆ ನನ್ನ ಜೀವನದಲ್ಲಿ ನಡೆದ ಕೆಲವು ನೈಜ ಘಟನೆಗಳ ಜೊತೆಗೆ ಈ ಸಾಮೂಹಿಕ ಮನಸ್ಸಿನ ಬಗ್ಗೆ ಮತ್ತು ಆ ಸಾಮೂಹಿಕ ಯೋಚನೆಗೆ ಇರುವ ಶಕ್ತಿ ಮತ್ತು ಅಪಾಯದ ಬಗ್ಗೆಯೂ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ನಿಮ್ಮ ಯೋಚನೆಯ ಮೂಲ, ನಿಮ್ಮ ಮನಸ್ಸಿನ ನಡವಳಿಕೆಯ ಬಗ್ಗೆ ವೈಜ್ಞಾನಿಕ ಮತ್ತು ಉದಾಹರಣೆಯ ಮೂಲಕ ಸಮಗ್ರವಾಗಿ ಅರಿಯುವ ಪ್ರಯತ್ನ ಮಾಡೋಣ. ನೀವು ತಾಳ್ಮೆಯಿಂದ ಈ ವಿಡಿಯೋ ಕೊನೆಯವರೆಗೂ ನೋಡಿದರೆ ಆ ನಿಮ್ಮ ಯೋಚನೆಯ ಮೂಲ ಮತ್ತು ಅಂತಹವಲ್ಲದ ಯೋಚನೆಯಿಂದ ಹೊರಬರುವ ಮಾರ್ಗವನ್ನು ಸಹ ಇಲ್ಲಿ ನೀವು ತಿಳಿಯಲಿದ್ದೀರಿ. ಮೊದಲು ಗೌತಮ ಬುದ್ಧ ಅವರು ಈ ಯೋಚನೆಯ ಮೂಲದ ಬಗ್ಗೆ ಕೇಳಿದ ಪ್ರಶ್ನೆಗೆ ಏನು ಹೇಳಿದ್ದಾರೆ ಎಂದು ತಿಳಿಯೋಣ. ನಂತರ ಈ ಯೋಚನೆಯ ಬಗ್ಗೆ ವೈಜ್ಞಾನಿಕವಾಗಿ ಅರಿಯುವ ಪ್ರಯತ್ನ ಮಾಡೋಣ. ಬುದ್ಧ ಹೀಗೆ ಹೇಳುತ್ತಾರೆ, ನಿಮಗೆ ಯಾರೋ ಬಾಣದಿಂದ ಹೊಡೆದಿದ್ದಾರೆ. ಆ ಬಾಣ ನಿಮ್ಮ ದೇಹದಲ್ಲಿ ಸಿಕ್ಕಿಕೊಂಡಿದೆ. ಆ ಸಮಯದಲ್ಲಿ ನೀವು ಆ ಬಾಣವನ್ನು ಹೊರಗೆ ತೆಗೆಯುವ ಪ್ರಯತ್ನ ಮಾಡುವಿರೋ ಅಥವಾ ಆ ಬಾಣ ಎಲ್ಲಿಂದ ಬಂತು ಎಂದು ಅದರ ಮೂಲವನ್ನು ಹುಡುಕಲು ಪ್ರಯತ್ನ ಮಾಡುವಿರೋ ಎಂದು ಬುದ್ಧ ಪ್ರಶ್ನೆ ಮಾಡುವರು. ಅವರ ಉದ್ದೇಶ ಮೊದಲು ನಿಮ್ಮ ದೇಹವನ್ನು ಒಕ್ಕಿರುವ ಬಾಣ ತೆಗೆಯುವ ಪ್ರಯತ್ನ ಮಾಡಿ ಬಾಣದ ಮೂಲ ಅಥವಾ ಆ ಬಾಣಕ್ಕೆ ಕಾರಣ ತಿಳಿಯುವುದಕ್ಕೂ ಮೊದಲು ಆ ನಿಮ್ಮ ದೇಹದಲ್ಲಿ ಸಿಕ್ಕಿಕೊಂಡಿರುವ ಬಾಣವನ್ನು ಮೊದಲು ತೆಗೆಯುವುದು ಕಲಿಯಲಿ ಎನ್ನುವುದು ಅವರ ಉದ್ದೇಶ. ಬುದ್ಧ ಅವರ ಈ ಮಾತು ತುಂಬಾ ಪ್ರಾಯೋಗಿಕ ಮತ್ತು ಅದು ಅತ್ಯಂತ ಶ್ರೇಷ್ಠವಾದ ಸಲಹೆ. ಆದರೆ ಇಲ್ಲಿ ನಾವು ಆ ಯೋಚನೆ
ಎನ್ನುವ ಬಾಣದ ಮೂಲವನ್ನು ಸಹ ತಿಳಿಯುವ ಪ್ರಯತ್ನ ಮಾಡೋಣ. ಬುದ್ಧ ಹೇಳಿದ ಮಾತಿನಲ್ಲಿಯೂ ಸಹ ತುಂಬಾ ಅಂತರರ್ಥ ಇದೆ. ಬಾಣ ಎಂದರೆ ಯೋಚನೆ, ಆ ಯೋಚನೆ ಸಂಕಟ, ಯಾತನೆಯ ಸಂಕೇತ. ಮೊದಲು ಆ ಯೋಚನೆ ನಿಮಗೆ ಕೊಡುವ ಯಾತನೆ ಮತ್ತು ಸಂಕಟದಿಂದ ನೀವು ಹೊರಬರಲು ಪ್ರಯತ್ನ ಮಾಡಿ. ಯೋಚನೆ ಮತ್ತು ಸಂಕಟಕ್ಕೆ ಮೂಲ ನೀವೇ ಆಗಿದ್ದೀರಿ. ಪದೇ ಪದೇ ಮಾಡುವ ಯೋಚನೆ ನಿಮಗೆ ಯಾತನೆ ಸೃಷ್ಟಿ ಮಾಡುತ್ತಿದೆ. ಮೊದಲು ಆ ಸ್ವಯಂ ಯೋಚನಾ ಬಲೆಯಿಂದ ಹೊರಬರಲಿ ಎನ್ನುವುದು ಅವರ ಉದ್ದೇಶ. ಬುದ್ಧ ಹಾಗೆ ಹೇಳಲು ಕಾರಣ, ಮನುಷ್ಯರಲ್ಲಿ ಆಗಲೇ ಇರುವ ಯೋಚನೆಗಳನ್ನು ತಡೆದು ಮನಸ್ಸನ್ನು ನಿರ್ಮಲವಾಗಿ ಮಾಡಿಕೊಳ್ಳಲಿ ಎನ್ನುವುದು ಅವರ ಉದ್ದೇಶ. ಮೂಲವನ್ನು ಹುಡುಕಲು ಹೋಗಿ ಮತ್ತಷ್ಟು ಯೋಚನೆಯಲ್ಲಿ ಬೀಳದಿರಲಿ ಎಂದು, ಹಾಗೂ ಈ ಯೋಚನೆಗಳನ್ನು ತಡೆಯಲು ಅವರು ಕೊಟ್ಟ ಸಲಹೆ ನಿಮ್ಮ ಉಸಿರಿನ ಮೇಲೆ ನಿಮ್ಮ ಗಮನವನ್ನು ಕೊಡಿ ಎಂದು. ನಿಜ, ಒಮ್ಮೆ ನೀವು ನಿಮ್ಮ ಉಸಿರಿನ ಮೇಲೆ ನಿಮ್ಮ ಸಂಪೂರ್ಣ ಗಮನವನ್ನು ಕೊಟ್ಟು ನೋಡಿ, ಕೂಡಲೇ ನಿಮ್ಮ ಯೋಚನೆಗಳು ಕಡಿಮೆಯಾಗುತ್ತವೆ. ಮನಸ್ಸು ಎಂದರೆ ಯೋಚನೆಗಳ ಸಮೂಹ. ಸಾಮೂಹಿಕ ಮನಸ್ಸು ಎಂದರೆ ಈ ಜಗತ್ತಿನ ಎಲ್ಲ ಮನುಷ್ಯರ ಒಟ್ಟು ಯೋಚನೆಗಳ ಸಮೂಹ. ಅದನ್ನು ಇಂಗ್ಲಿಷ್ನಲ್ಲಿ ಕಲೆಕ್ಟಿವ್ ಮೈಂಡ್ ಎಂದು ನಾವು ಕರೆಯಬಹುದು. ಆ ಸಾಮೂಹಿಕ ಮನಸ್ಸಿನ ತರಂಗಗಳು ಈ ಜಗತ್ತಿನಲ್ಲಿ ಸದಾ ಸಂಚಾರ ಮಾಡುತ್ತಾ ಇರುತ್ತವೆ. ನಿಮಗೆ ಒಂದು ಪ್ರಶ್ನೆ ಮೂಡಬಹುದು, ಈ ಕಲೆಕ್ಟಿವ್ ಮೈಂಡ್ ವೇವ್ಸ್ ಎಂದರೆ ಸಾಮೂಹಿಕ ಮನಸ್ಸಿನ ತರಂಗಗಳು ನಿಜವಾಗಿಯೂ ಮನುಷ್ಯರ ಜೀವನದಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತವೆಯೇ? ಇದು ನಿಜವೇ ಎಂದು. ಅವು ಖಂಡಿತವಾಗಿ ಕೆಲಸ ಮಾಡುತ್ತವೆ. ಅದನ್ನು ನಾನು ಉದಾಹರಣೆಯ ಮೂಲಕ ವಿವರಿಸುವ ಪ್ರಯತ್ನ ಮಾಡುತ್ತೇನೆ. ನಾನು ಇಲ್ಲಿ ಹೇಳುವ ವಿಷಯ ಮೂಢನಂಬಿಕೆಯಲ್ಲ, ಪೂರ್ಣ ವೈಜ್ಞಾನಿಕ. ನೀವು ನನ್ನ ಹಿಂದಿನ ವಿಡಿಯೋ ಮನಸ್ಸಿನ ತರಂಗ ಎನ್ನುವ ವಿಡಿಯೋ ನೀವು ನೋಡಿಲ್ಲದೇ ಇದ್ದರೆ ಮೊದಲು ಅದನ್ನು ನೋಡಿ, ನಂತರ ಈ ವಿಡಿಯೋ ನೋಡಿ. ಆಗ ನಾನು ಇಲ್ಲಿ ಹೇಳುವ ಉದಾಹರಣೆ ಎಷ್ಟು ವೈಜ್ಞಾನಿಕ ಎಂದು ನಿಮಗೆ ಅರ್ಥವಾಗುತ್ತದೆ. ನಮ್ಮ ಊರಿನಲ್ಲಿ ಮಳೆ ಬರಲೆಂದು ನಮ್ಮ ಊರಿನ ಜನರು ನಮ್ಮ ಊರಿನಿಂದ ಸುಮಾರು 4-5 ಕಿಲೋಮೀಟರ್ ದೂರದಲ್ಲಿ ಇರುವ ಬೆಟ್ಟಕ್ಕೆ ಹೋಗಿ ಅಲ್ಲಿ ಬೆಟ್ಟದ ಮೇಲೆ ಇರುವ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸುವ ಸಂಪ್ರದಾಯ ಇತ್ತು. ಆ ವರ್ಷ ಅಷ್ಟಾಗಿ ಮಳೆ ಆಗದ ಕಾರಣ ರೈತರು ಬೆಳೆ ಬೆಳೆಯಲು ಮತ್ತು ದನ ಕರುಗಳಿಗೆ ನೀರಿಲ್ಲದ ಸ್ಥಿತಿ ನಿರ್ಮಾಣವಾಗಿತ್ತು. ಊರಿನ ಜನರು ಮಳೆ ಬರಲೆಂದು ಪ್ರಾರ್ಥಿಸಲು ನಮ್ಮ ಊರಿನ ಬಳಿ ಇರುವ ಆಂಜನೇಯ ಸ್ವಾಮಿ ದೇವರ ಬೆಟ್ಟಕ್ಕೆ ಹೋಗುವ ಸಂಕಲ್ಪ ಮಾಡಿದರು. ನಾನು ಅವರ ಜೊತೆ ಹೋಗಲು ನಮ್ಮ ಮನೆಯಲ್ಲಿ ನನಗೆ ಅನುಮತಿ ನೀಡಿದರು. ಆ ಬೆಟ್ಟಕ್ಕೆ ಹೋಗುವಾಗ ನಾವು 2 ಕಾಡುಗಳನ್ನು ದಾಟಿ ಹೋಗಬೇಕು. 2 ಚಿಕ್ಕ ಅರಣ್ಯಗಳು ಅವು. ನಮ್ಮ ಯಾತ್ರೆ ಆರಂಭಕ್ಕೂ ಮೊದಲು ಅಲ್ಲಿ ಜನರು ಪೂಜೆ ಸಾಮಾನುಗಳು, ಭಜನೆ ಮಾಡಲು ಗಂಟೆ, ತಾಳಗಳ ತಯಾರಿ ಮಾಡಿದರು ಮತ್ತು ಎಲ್ಲರಿಗೂ ಹೇಳಿದರು, ನಾವು ಬೆಟ್ಟಕ್ಕೆ ಹೋಗುವ ಉದ್ದೇಶ ಮಳೆ ತರಬೇಕು. ಹಾಗಾಗಿ ಎಲ್ಲರೂ ಭಕ್ತಿ ಮತ್ತು ಶ್ರದ್ಧೆಯಿಂದ ಭಜನೆ ಮಾಡುತ್ತಾ ಹೋಗೋಣ ಮತ್ತು ಮಳೆಗಾಗಿ ಪ್ರಾರ್ಥನೆ ಮಾಡಿ ನಾವು ಮಳೆ ತರಿಸೋಣ ಎಂದು ನಿರ್ಧಾರ ಮಾಡಿ ಹೊರಟೆವು. ನನಗೆ ಅದು ತುಂಬಾ ಕುತೂಹಲ ಮೂಡಿಸಿತ್ತು. ನಾವು ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿದರೆ ಹೇಗೆ ಮಳೆ ಬರುತ್ತದೆ, ಅದು ನಿಜವೇ ಎನ್ನುವ ಪ್ರಶ್ನೆ ನನ್ನಲ್ಲಿ ಇದ್ದರೂ ನಾನು ಸಹ ಮಳೆ ಬರಲೆಂದು ನಮ್ಮ ಊರಿನ ಜನರ ಜೊತೆ ಪ್ರಾರ್ಥನೆ ಮಾಡುತ್ತಾ ಮಳೆ ಬಂದೇ ಬರುವುದು ಎನ್ನುವ ಪೂರ್ಣ ನಂಬಿಕೆಯಿಂದ ಕಾಲ್ನಡಿಗೆಯಲ್ಲಿ ಅವರ ಜೊತೆ ಹೊರಟೆ. ಅವು ನನ್ನ ಬಾಲ್ಯದ ದಿನಗಳು. ಹೋಗುವಾಗ ನಾವು ಅಲ್ಲಿ ಮೊದಲು ಬರುವ ಅಡವಿಯನ್ನು ಪ್ರವೇಶ ಮಾಡಿದೆವು. ಅಲ್ಲಿ ಇರುವ ವಿಧ ವಿಧ ಗಿಡಗಳು, ಪ್ರಕೃತಿಯನ್ನು ನೋಡುತ್ತಾ ಮುಂದೆ ಸಾಗುತ್ತಿದ್ದೆವು. ತುಂಬಾ ಆನಂದಮಯವಾದ ಪ್ರಯಾಣ ಅದು. ನಮಗೆ ಅಡವಿಯಲ್ಲಿ ಸಿಗುವ ಕಾರೆಹಣ್ಣು, ಕವಳೆ ಹಣ್ಣು ತಿನ್ನುತ್ತಾ ಭಜನೆ ಮಾಡುತ್ತಾ ಮುಂದೆ ಸಾಗಿದೆವು. ಅಲ್ಲಿ ನಾನು ನೋಡಿದ ಆ ಹಣ್ಣಿನ ಗಿಡಗಳು ಈಗಲೂ ಮರೆಯಲು ಸಾಧ್ಯವಿಲ್ಲ. ಗಿಡದ ತುಂಬಾ ಹಣ್ಣುಗಳನ್ನು ಬಿಟ್ಟು ನಾವು ಬರಲೆಂದು ಆ ಗಿಡಗಳು ಕಾಯುತ್ತಿದ್ದವೇನೋ ಎನ್ನುವ ರೀತಿ ಇತ್ತು ನನಗೆ ಅಲ್ಲಿ ಕಂಡ ದೃಶ್ಯಗಳು. ಅಂತಹ ರುಚಿಕರವಾದ ಹಣ್ಣುಗಳು ನಾನು ಅಮೆರಿಕ, ಫ್ರಾನ್ಸ್, ಸಿಂಗಪೂರ್, ದುಬೈನಲ್ಲಿಯೂ ತಿಂದಿಲ್ಲ. ಅಂತಹ ರುಚಿಕರವಾದ ಹಣ್ಣುಗಳು ಅವಾಗಿದ್ದವು. ನಾವು ಹೋಗುವಾಗ ನಾನು ಅಲ್ಲಿ ಇರುವ ವಾತಾವರಣವನ್ನು ಗಮನಿಸಿದ್ದೆ. ಅಲ್ಲಿ ತುಂಬಾ ಬಿಸಿಲು ಮತ್ತು ಅಲ್ಲಿ ಮಳೆ ಬರುವ ರೀತಿ ಯಾವ ಮೋಡಗಳು ಸಹ ಇರಲಿಲ್ಲ. ಆದರೆ ನಮ್ಮಲ್ಲಿ ಪೂರ್ಣ ನಂಬಿಕೆ ಇತ್ತು. ಸರಿ, ನಾವು 2 ಅಡವಿಗಳನ್ನು ದಾಟಿ ಬೆಟ್ಟವನ್ನು ಹತ್ತಿ ಬೆಟ್ಟದ ತುದಿಯಲ್ಲಿ ಇರುವ ಆಂಜನೇಯ ಸ್ವಾಮಿ ಸನ್ನಿಧಿ ತಲುಪಿದೆವು. ಅಲ್ಲಿ ಕುಂಕುಮ, ಹೂವು, ಹಣ್ಣು ಇಟ್ಟು ದೇವರ ಪೂಜೆಯನ್ನು ಭಜನೆಯ ಮೂಲಕ ನೆರವೇರಿಸಿದೆವು. ನಂತರ ನಾವು ಅಲ್ಲಿಗೆ ತೆಗೆದುಕೊಂಡು ಹೋಗಿದ್ದ ಮೊಸರು, ಅನ್ನ ಕಲಿಸಿ ಅಲ್ಲಿ ಬೆಟ್ಟದಲ್ಲಿ ಸಿಗುವ ಎಲೆಗಳಲ್ಲಿ ನಮಗೆ ತಿನ್ನಲು ಪ್ರಸಾದವಾಗಿ ಕೊಟ್ಟರು. ನಾವು ಆ ಪ್ರಸಾದ ಸೇವಿಸುವ ಸಮಯಕ್ಕೆ ಆ ಮೋಡಗಳು ಎಲ್ಲಿದ್ದವೋ ಕಾಣೆ. ನಾವು ಇರುವ ಇಡೀ ಬೆಟ್ಟವನ್ನು ಸುತ್ತುವರೆದು ಧಾರಾಕಾರವಾಗಿ ಮಳೆ ಸುರಿಯಲು ಆರಂಭವಾಯಿತು. ಅಲ್ಲಿ ನಮಗೆ ಆದ ಸಡಗರ, ಆನಂದ ಮಾತಿನಲ್ಲಿ ವರ್ಣಿಸಲು ಸಾಧ್ಯವಿಲ್ಲ.
ನಾನು ಮೊದಲ ಬಾರಿಗೆ ಆ ರೀತಿ ಆಕಾಶದಿಂದ ಸುರಿದ ಮಳೆಯನ್ನು ನೋಡಿದ್ದು. ಅದು ತುಂಬಾ ನಯನ ಮನೋಹರ, ಆಹ್ಲಾದಕರ. ಅದು ಸಾಮಾನ್ಯವಾದ ಮಳೆಯಲ್ಲ. ಕೆಲವೇ ನಿಮಿಷಗಳಲ್ಲಿ ಬೆಟ್ಟಕ್ಕೆ ಬಿದ್ದ ಮಳೆ ಹೊಳೆ ಹರಿಯಲು ಆರಂಭವಾಗಿ ನಮ್ಮ ಊರಿನ ಸುತ್ತಮುತ್ತ ಇರುವ ಎಲ್ಲ ಹೊಲಗಳಲ್ಲಿ ಮಳೆಯ ನೀರು ನಿಲ್ಲುವ ರೀತಿ ಮಳೆ ಬಂದಿತ್ತು. ನಾವು ಅಲ್ಲಿ ಪೂಜೆ, ಪ್ರಸಾದ ಸೇವನೆ ಮಾಡಿ ನಾವು ನಮ್ಮ ಊರು ತಲುಪುವ ವೇಳೆಗೆ ನಮ್ಮ ಊರಿನ ಕೆರೆಗೆ ನೀರು ಬಂದಿದ್ದವು. ನಮ್ಮ ಊರಿನ ಕೆರೆಗೆ ನೀರಿನ ಮೂಲವೇ ಆ ಬೆಟ್ಟ. ನಾವು ಊರು ಸೇರುವ ಮೊದಲೇ ಆ ಬೆಟ್ಟದ ನೀರು ನಮ್ಮ ಊರನ್ನು ಸೇರಿದ್ದವು. ನಮ್ಮ ಊರಿನ ಜನ ನಮ್ಮನ್ನು ನಗುತ್ತಾ, ಕುಣಿದಾಡುತ್ತಾ, ಪ್ರಶಂಸಿಸುತ್ತಾ ಬರಮಾಡಿಕೊಂಡರು. ಇದು ಕಾಕತಾಳೀಯವಲ್ಲ, ಕಥೆಯಲ್ಲ, ಮನುಷ್ಯನ ಸಂಕಲ್ಪಕ್ಕೆ ಇರುವ ಶಕ್ತಿ. ಒಬ್ಬ ಮನುಷ್ಯ ಮಾಡಿದ ಸಂಕಲ್ಪ ಫಲ ಕೊಡುತ್ತದೆ, ಆದರೆ ಒಂದು ಊರಿನ ಜನಸಮೂಹ ಮಾಡಿದ ಸಂಕಲ್ಪ ಇನ್ನೂ ಪರಿಣಾಮಕಾರಿಯಾಗಿ ಫಲ ಕೊಡುತ್ತದೆ. ಅದು ಸಾಮೂಹಿಕ ಮನಸ್ಸಿನ ತರಂಗಗಳಿಗೆ ಇರುವ ಶಕ್ತಿ. ಅವು ವಿಶ್ವದಲ್ಲಿ ಇರುವ ಕೋಟ್ಯಾಂತರ ಆಟಂಗಳನ್ನು ಕದಲಿಸಿ ಇಡೀ ಪ್ರಕೃತಿಯ ಮೇಲೆ ಪ್ರಭಾವ ಬೀರುವ ಶಕ್ತಿ ಈ ಸಾಮೂಹಿಕ ಮನಸ್ಸಿನ ತರಂಗಗಳಿಗೆ ಇದೆ. ಕಲೆಕ್ಟಿವ್ ಮೈಂಡ್ ವೇವ್ಸ್ ನೀವು ಊಹಿಸಲು ಸಾಧ್ಯವಾಗದಂತಹ ವಿಸ್ಮಯಗಳನ್ನು ಸೃಷ್ಟಿ ಮಾಡಬಲ್ಲವು. ಹಿಂದೆ ಜನರು ಊರಿಗೆ ಒಳ್ಳೆಯದು ಆಗಲಿ ಎಂದು ದೇವರಿಗೆ ಮುಗಿಯುತ್ತಿದ್ದರು. ಆದರೆ ಈಗ ಜನರಲ್ಲಿ ಸ್ವಾರ್ಥ, ಅತಿಯಾಸೆ ಜಾಸ್ತಿಯಾಗಿ ನಮ್ಮ ಕುಟುಂಬ ಮಾತ್ರ ಚೆನ್ನಾಗಿ ಇರಲಿ ಎಂದು ದೇವರಿಗೆ ಮುಗಿಯುವರು. ಇನ್ನು ಕೆಲವರು ಕುಟುಂಬಕ್ಕೂ ಪ್ರಾರ್ಥನೆ ಮಾಡದೆ ಕೇವಲ ನನ್ನನ್ನು ಮಾತ್ರ ಚೆನ್ನಾಗಿ ನೋಡಿಕೋ ಎಂದು ದೇವರಿಗೆ ಮುಗಿಯುವ ಕಾಲ ನಿರ್ಮಾಣವಾಗಿದೆ. ಅದೇ ಈಗಿನ ಜನರಲ್ಲಿ ಇರುವ ಸಾಕಷ್ಟು ಅಶಾಂತಿ ಮತ್ತು ಭಯದ ಜೀವನಕ್ಕೆ ಕಾರಣವಾಗಿದೆ. ನೀವು ಮಾಡುವ ಸಾಕಷ್ಟು ಯೋಚನೆಗಳು ನಿಮ್ಮ ಯೋಚನೆಗಳೇ ಅಲ್ಲ. ಅವು ಸಾಮೂಹಿಕ ಮನಸ್ಸಿನ ಯೋಚನೆಗಳ ಪ್ರಭಾವದಿಂದ ಬಂದ ಆಲೋಚನೆಗಳು. ಅವು ಕಲೆಕ್ಟಿವ್ ಮೈಂಡ್ ವೈಬ್ರೇಷನ್ ಅಥವಾ ಆ ಎನರ್ಜಿ ಫೀಲ್ಡ್ಗೆ ಸಂಬಂಧಪಟ್ಟ ತರಂಗಗಳು. ಹೇಗೆ ಈ ಮನಸ್ಸಿನ ತರಂಗಗಳು ಮನುಷ್ಯರ ಮೇಲೆ ಪ್ರಭಾವ ಬೀರುತ್ತವೆ ಎಂದು ತಿಳಿಯಲು ನನ್ನ ಹಿಂದಿನ ವಿಡಿಯೋ ಮನಸ್ಸಿನ ತರಂಗಗಳು ಎನ್ನುವ ವಿಡಿಯೋ ನೋಡಿ. ಆ ವಿಡಿಯೋದಲ್ಲಿ ಹೇಗೆ ಪ್ರತಿ ವ್ಯಕ್ತಿಯ ಯೋಚನೆಗಳು ತರಂಗದ ರೀತಿ ಜಗತ್ತಿನಾದ್ಯಂತ ಸಂಚಾರ ಮಾಡುತ್ತವೆ ಎಂದು ವೈಜ್ಞಾನಿಕ ಕಾರಣ ಮತ್ತು ಉದಾಹರಣೆಗಳ ಸಮೇತ ವಿವರಿಸಿದ್ದೇನೆ. ಆ ವಿಡಿಯೋ ಲಿಂಕ್ ಅನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುತ್ತೇನೆ. ಉದಾಹರಣೆಗೆ, ನಿಮ್ಮಲ್ಲಿ ನೆಗೆಟಿವ್ ಭಾವನೆ ಇದ್ದರೆ ಆ ಸಮಯದಲ್ಲಿ ಈ ನೆಗೆಟಿವ್ ಸಾಮೂಹಿಕ ಯೋಚನೆಯ ತರಂಗಕ್ಕೆ ಬೇಗ ಕನೆಕ್ಟ್ ಆಗುತ್ತೀರಿ. ಅದು ನಿಮ್ಮಲ್ಲಿ ಮತ್ತಷ್ಟು ನೆಗೆಟಿವ್ ಭಾವನೆ ಮೂಡಲು ಕಾರಣವಾಗುತ್ತದೆ. ಆಗ ಕೆರಳುವಿಕೆ, ಕೋಪ ಇನ್ನೂ ಜಾಸ್ತಿ ಆಗುತ್ತದೆ. ಏಕೆಂದರೆ ನೀವು ಈ ನೆಗೆಟಿವ್ ಕಲೆಕ್ಟಿವ್ ಮೈಂಡ್ ನ ವೈಬ್ರೇಷನ್ ಅಥವಾ ಆ ಎನರ್ಜಿ ಫೀಲ್ಡ್ ಗೆ ಕನೆಕ್ಟ್ ಆಗಿ ಅದು ನಿಮ್ಮಲ್ಲಿ ಮತ್ತಷ್ಟು ಅದೇ ರೀತಿಯ ಭಾವನೆ ಮೂಡಲು ಕಾರಣವಾಗುತ್ತದೆ. ನಿಮ್ಮಲ್ಲಿ ಇರುವ ಕೋಪ, ಉದ್ರೇಕದ ಭಾವನೆ ನಿಮ್ಮಲ್ಲಿ ಆಗಲೇ ಬೆಂಕಿಯ ರೀತಿ ಉರಿಯುತ್ತಾ ಇದ್ದಾಗ ಅದಕ್ಕೆ ಇನ್ನೂ ಸ್ವಲ್ಪ ಪೆಟ್ರೋಲ್ ಹಾಕಿದರೆ ಅದು ಬೆಂಕಿಯ ತೀವ್ರತೆಯನ್ನು ಹೇಗೆ ಜಾಸ್ತಿ ಮಾಡುತ್ತದೆಯೋ ಹಾಗೆಯೇ ಸಾಮೂಹಿಕ ಮನಸ್ಸಿನ ತರಂಗ ನಿಮ್ಮ ಮೇಲೆ ಪ್ರಭಾವ ಬೀರುತ್ತವೆ. ಇನ್ನೊಂದು ಉದಾಹರಣೆಯನ್ನು ನೋಡುವುದಾದರೆ, ನಿಮಗೆ ಒಬ್ಬರ ಮೇಲೆ ಕೋಪ ಬಂದಿದೆ ಎಂದು ಭಾವಿಸಿ. ಆಗ 4 ಜನ ನಿಮ್ಮ ಬಳಿ ಬಂದು, ನೀವು ತುಂಬಾ ಒಳ್ಳೆಯ ವ್ಯಕ್ತಿ, ನಿಮಗೆ ಆ ವ್ಯಕ್ತಿ ಹಾಗೆ ಮಾಡಿದ್ದು ಸರಿಯಲ್ಲ, ನೀವು ಅವರಿಗೆ ಎಷ್ಟು ಸಹಾಯ ಮಾಡಿದ್ದೀರಿ, ಆದರೂ ಅವರು ನಿಮಗೆ ಹೀಗೆ ಮಾಡಿದ್ದಾರೆ ಎಂದು ನಿಮ್ಮನ್ನು ಸಂತೈಸುವರು. ಆಗಲೇ ನೀವು ಒಬ್ಬ ವ್ಯಕ್ತಿಯ ಮೇಲೆ ಕೋಪದಲ್ಲಿ ಇರುವಾಗ ಇತರರು ಬಂದು ನಿಮ್ಮ ಬಳಿ ಈ ರೀತಿ ಮಾತಾಡಿದಾಗ ನೀವು ಇನ್ನು ಕೆರಳಿ ಕೆಂಡವಾಗುವಿರಿ. ನೆನಪಿರಲಿ ಸ್ನೇಹಿತರೆ, ಈ ಜಗತ್ತಿನಲ್ಲಿ ನಡೆಯುವ ಸಾಕಷ್ಟು ಕೊಲೆ ಗಲಾಟೆಗಳಿಗೆ ಮುಖ್ಯ ಕಾರಣ ಜನರು ಈ ಸಾಮೂಹಿಕ ಮನಸ್ಸಿನ ತರಂಗದ ಪರಿಣಾಮದ ಜೊತೆಗೆ ಅವರ ಜೊತೆಯಲ್ಲಿ ಇರುವ ಜನರ ಮಾತುಗಳ ಪ್ರಭಾವ ಅವರಿಂದ ಆ ರೀತಿಯ ರಾಕ್ಷಸ ಕೃತ್ಯ ಮಾಡಿಸಲು ಕಾರಣವಾಗುತ್ತದೆ. ಸಾಮಾನ್ಯವಾಗಿ ಪ್ರತಿ ಮನುಷ್ಯರ ಹೃದಯದಲ್ಲಿ ಕರುಣೆ, ಪ್ರೀತಿ ಇರುತ್ತದೆ. ಆದರೆ ಯಾವಾಗ ಒಬ್ಬ ವ್ಯಕ್ತಿ ಕೆಟ್ಟ ಭಾವನೆಯ ಆಲೋಚನೆ ಮಾಡಲು ಆರಂಭ ಮಾಡುವನು, ಆಗ ಆ ವ್ಯಕ್ತಿ ಆ ನೆಗೆಟಿವ್ ಕಲೆಕ್ಟಿವ್ ಮೈಂಡ್ ವೈಬ್ರೇಷನ್ ಅಥವಾ ಆ ಎನರ್ಜಿ ಫೀಲ್ಡ್ ಗೆ ಕನೆಕ್ಟ್ ಆಗಿ ಅವರಲ್ಲಿ ಇರುವ ಆ ನೆಗೆಟಿವಿಟಿ ಇನ್ನೂ ಜಾಸ್ತಿ ಆಗುತ್ತದೆ. ಇದು ಹೇಗೆಂದರೆ, ನೀವು ಮಾಡುವ ಯೋಚನೆ, ನಿಮ್ಮ ಭಾವನೆ ನಿಮಗಷ್ಟೇ ಅಲ್ಲ, ಅದು ಈ ವಿಶ್ವದ ಸಾಮೂಹಿಕ ಮನಸ್ಸಿನ ಭಾಗವಾಗುತ್ತದೆ. ಈ ಜಗತ್ತಿನಲ್ಲಿ ವೈಯಕ್ತಿಕ ಯೋಚನೆ ಎನ್ನುವುದೇ ಇಲ್ಲ. ನೀವು ಮಾಡುವ ಯೋಚನೆಯೂ ಸಹ ವಿಶ್ವದ ಸಾಮೂಹಿಕ ಮನಸ್ಸಿನ ಭಾಗವಾಗಿ ಮಾರ್ಪಾಡಾಗುತ್ತದೆ. ಹಾಗೂ ಸಾಮಾನ್ಯವಾಗಿ ಮನುಷ್ಯರಲ್ಲಿ ಮೂಡುವ ಭಯ, ಸಿಟ್ಟು, ದ್ವೇಷ ಈ ಭಾವನೆಗಳು ಅವುಗಳ ಮೇಲೆ ವಿಶ್ವದ ಸಾಮೂಹಿಕ ಮನಸ್ಸಿನ ತರಂಗದ ಪ್ರಭಾವವು ತುಂಬಾ ಇರುತ್ತದೆ. ಈ ವಿಶ್ವದ ಸಾಮೂಹಿಕ ಮನಸ್ಸಿನ ಕ್ಷೇತ್ರದಲ್ಲಿ ಇರುವ ಭಯ, ಸಿಟ್ಟು, ದ್ವೇಷದ ತರಂಗಗಳು ನಿಮ್ಮವಲ್ಲ. ಆದರೆ ನೀವು ಯಾವಾಗ ನಿಮ್ಮಲ್ಲಿ ಆ ರೀತಿಯ ಭಾವನೆ ಹೊಂದುವಿರೋ ಆಗ ಕೂಡಲೇ ನೀವು ಆ ವಿಶ್ವದ ಸಾಮೂಹಿಕ ಭಯ, ಸಿಟ್ಟು, ದ್ವೇಷದ ತರಂಗಕ್ಕೆ ಕನೆಕ್ಟ್ ಆಗುತ್ತೀರಿ. ಹೇಗೆಂದರೆ, ನೀವು ನಿಮ್ಮ FM ರೇಡಿಯೋವನ್ನು 101.3 ಫ್ರೀಕ್ವೆನ್ಸಿಗೆ ಸೆಟ್ ಮಾಡಿದರೆ ಅದು ನಿಮಗೆ FM ರೈನ್ಬೋ ಧ್ವನಿಯನ್ನು ಕೇಳಿಸುತ್ತದೆ.
ಹೇಗೆ FM ರೇಡಿಯೋಗಳ ವಿವಿಧ ಫ್ರೀಕ್ವೆನ್ಸಿಗಳು ನಿಮಗೆ ವಿವಿಧ ರೇಡಿಯೋ ಸ್ಟೇಷನ್ ಧ್ವನಿ ಕೇಳಿಸುವವು, ಹಾಗೆಯೇ ವಿಶ್ವದ ಸಾಮೂಹಿಕ ಮನಸ್ಸು ತರಂಗದ ರೂಪದಲ್ಲಿ ವಿವಿಧ ಫ್ರೀಕ್ವೆನ್ಸಿಯಲ್ಲಿ ಸದಾ ಪ್ರಸಾರವಾಗುತ್ತಾ ಇರುತ್ತದೆ. ನೀವು ನಿಮ್ಮ ಆಲೋಚನೆಯನ್ನು ಯಾವ ರೀತಿ ಮಾಡುವಿರೋ ಆ ರೀತಿಯ ವಿಶ್ವದ ಸಾಮೂಹಿಕ ಮನಸ್ಸಿನ ತರಂಗಕ್ಕೆ ನೀವು ಕನೆಕ್ಟ್ ಆಗುತ್ತೀರಿ. ಸಾಕಷ್ಟು ಮನುಷ್ಯರು ಅವರಿಗೆ ತಿಳಿಯದೆಯೇ ಅವರು ಕೆಲವು ನೆಗೆಟಿವ್ ಸಾಮೂಹಿಕ ಮನಸ್ಸಿನ ತರಂಗಕ್ಕೆ ಒಳಪಟ್ಟು ಜೀವಿಸುತ್ತಾ ಇರುತ್ತಾರೆ. ಅದೇ ಕಾರಣಕ್ಕೆ ಅವರಿಗೆ ಸದಾ ನೆಗೆಟಿವ್ ಯೋಚನೆಗಳೇ ಬರುತ್ತಾ ಇರುತ್ತವೆ. ಒಂದು ವೇಳೆ ನೀವು ಅವರಿಗೆ ಆ ನೆಗೆಟಿವ್ ಯೋಚನೆ ಮಾಡಬೇಡ ಎಂದು ಹೇಳಿದರೆ ಅವರು ಅದನ್ನು ಕೇಳುವುದಿಲ್ಲ. ಅಷ್ಟೇ ಅಲ್ಲ, ಅವರು ನಿಮ್ಮ ಮೇಲೆಯೇ ಜಗಳಕ್ಕೆ ಬಂದು ಬಿಡುತ್ತಾರೆ. ಅಷ್ಟರ ಮಟ್ಟಿಗೆ ಅವರು ಆ ವಿಶ್ವದ ನೆಗೆಟಿವ್ ಸಾಮೂಹಿಕ ಮನಸ್ಸಿನ ತರಂಗದ ಅಧೀನಕ್ಕೆ ಒಳಪಟ್ಟಿರುತ್ತಾರೆ. ಈ ರೀತಿ ತುಂಬಾ ನೆಗೆಟಿವ್ ತರಂಗದ ಅಧೀನದಲ್ಲಿ ಇರುವ ವ್ಯಕ್ತಿಗಳು ಪಾಸಿಟಿವ್ ಯೋಚನೆ, ಒಳ್ಳೆಯ ಆಲೋಚನೆಯ ಮಾತುಗಳನ್ನು ಕೇಳುವ ತಾಳ್ಮೆಯೂ ಅವರಲ್ಲಿ ಇರುವುದಿಲ್ಲ. ಅಷ್ಟರ ಮಟ್ಟಿಗೆ ಅವರು ಆ ವಿಶ್ವದ ನೆಗೆಟಿವ್ ಸಾಮೂಹಿಕ ಮನಸ್ಸಿನ ತರಂಗದ ಪ್ರಭಾವಕ್ಕೆ ಒಳಪಟ್ಟಿರುತ್ತಾರೆ. ಇದನ್ನು ನಿಮಗೆ ಒಂದು ಉದಾಹರಣೆಯ ಮೂಲಕ ವಿವರಿಸುವ ಪ್ರಯತ್ನ ಮಾಡುತ್ತೇನೆ. ಸುಮಾರು 12 ಅಥವಾ 15 ವರ್ಷಗಳ ಹಿಂದೆ ನಾನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬಸ್ಸಿನಲ್ಲಿ ಬರುವಾಗ ಶಿರಾದಲ್ಲಿ 4 ಜನ ನಮ್ಮ ಬಸ್ ಅನ್ನು ಹತ್ತಿದರು. ಆ 4 ಜನಕ್ಕೆ ಕಂಡಕ್ಟರ್ ಟಿಕೆಟ್ ಕೊಟ್ಟಾಗ ಅವರು ಕಂಡಕ್ಟರ್ ನನ್ನ ಪ್ರಶ್ನೆ ಮಾಡಿದರು, ನೀವು ಜಾಸ್ತಿ ಚಾರ್ಜ್ ಮಾಡಿದ್ದೀರಿ, ಬೇರೆ ಗವರ್ನಮೆಂಟ್ ಬಸ್ ನಲ್ಲಿ ಇಷ್ಟು ಹಣ ತೆಗೆದುಕೊಳ್ಳುವುದಿಲ್ಲ ಎಂದು. ಅದಕ್ಕೆ ಆ ಕಂಡಕ್ಟರ್, ಇಲ್ಲ, ಇಲ್ಲಿಂದ ನಮ್ಮ ಬಸ್ಸಿನಲ್ಲಿ ಅಷ್ಟೇ ಚಾರ್ಜ್ ಎಂದು ಉತ್ತರ ನೀಡಿದರು. ಅವರೆಲ್ಲ ನಾನು ಕುಳಿತ ಹಿಂದಿನ ಸೀಟಿನಲ್ಲಿಯೇ ಕುಳಿತಿದ್ದರು. ಅವರು ಅಷ್ಟು ವಿದ್ಯಾವಂತರಲ್ಲ. ಅವರು ವ್ಯಥೆ ಪಡುವುದನ್ನು ನೋಡಿ ನಾನು ಕೇಳಿದೆ, ಕಂಡಕ್ಟರ್ ಕರೆಕ್ಟ್ ಆಗಿ ಚಾರ್ಜ್ ಮಾಡಿದ್ದೇನೆ ಎಂದು ಹೇಳುತ್ತಿದ್ದಾರೆ ಅಲ್ಲವೇ, ಏಕೆ ವ್ಯಥೆ ಪಡುವಿರಿ ಎಂದೆ. ಅದಕ್ಕೆ ಅವರು, ಇಲ್ಲ ಸರ್, ಕಂಡಕ್ಟರ್ ಹಣ ಹೆಚ್ಚು ಪಡೆದಿದ್ದಾರೆ ಎಂದು ಹೇಳಿದರು. ನಾನು ಅವರ ಬಸ್ ಟಿಕೆಟ್ ಅನ್ನು ಪರಿಶೀಲನೆ ಮಾಡಿದೆ. ಆಗ ನನಗೆ ತಿಳಿದ ಸತ್ಯ, ಆ ಕಂಡಕ್ಟರ್ ಅವರು ಹತ್ತಿರುವುದು ಶಿರಾದಿಂದ ಆದರೆ ಬಸ್ ಟಿಕೆಟ್ ಅನ್ನು ಅದಕ್ಕಿಂತ ಮುಂಚಿನ ಊರಿನ ಹೆಸರಿನಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಅದರಿಂದ ಅವರು ಹೆಚ್ಚು ಹಣ ಕೊಡುವ ರೀತಿಯಾಗಿದೆ. ಅದಕ್ಕೆ ಕಾರಣ, ಬಸ್ ನಲ್ಲಿ ಈ ಕಂಡಕ್ಟರ್ಗಳಿಗೆ ಆಗ ಕಲೆಕ್ಷನ್ ಆದ ಹಣದ ಮೇಲೆ ಕಮಿಷನ್ ಕೊಡುತ್ತಿದ್ದರು. ಆ ಕಮಿಷನ್ ಹಣದ ಆಸೆಗೆ ಆ ಕಂಡಕ್ಟರ್ ಆ ಅಮಾಯಕರಿಂದ ಹೆಚ್ಚಿನ ಹಣ ವಸೂಲಿ ಮಾಡಿದ್ದರು. ನಾನು ಅದನ್ನು ಪ್ರಶ್ನಿಸಲು ಹೋದೆ. ಅದಕ್ಕೆ ಕಂಡಕ್ಟರ್ ನನ್ನ ಮೇಲೆಯೇ ರೇಗಾಡಿದರು. ನಮ್ಮ ಜೊತೆ ಅದೇ ಬಸ್ಸಿನಲ್ಲಿ ಪ್ರಯಾಣ ಮಾಡುವ ಸುಮಾರು 10 ಜನ ಸಹ ಪ್ರಯಾಣಿಕರು ಕಂಡಕ್ಟರ್ ಮಾಡಿದ್ದೇ ಸರಿ ಎಂದು ವಾದ ಮಾಡಿ ನನ್ನ ಬಾಯಿ ಮುಚ್ಚಿಸಲು ಪ್ರಯತ್ನ ಮಾಡಿದರು. ಆ ಸಮಯದಲ್ಲಿ ದೇಶದಲ್ಲಿ ಲಕ್ಷ ಕೋಟಿ, 1000 ಕೋಟಿ ಹಗರಣಗಳು ಸದ್ದು ಮಾಡುತ್ತಿದ್ದವು. ಆ ಬಸ್ಸಿನಲ್ಲಿ ಇರುವ ಜನ ರಾಜಕಾರಣಿಗಳು ಲಕ್ಷ ಕೋಟಿ ಹಣ ತಿನ್ನುತ್ತಿದ್ದಾರೆ. ಪಾಪ ಕಂಡಕ್ಟರ್ 10 ರೂಪಾಯಿ ಜಾಸ್ತಿ ಪಡೆದರೆ ಪ್ರಶ್ನೆ ಮಾಡುವಿರೇನು, ಅವರೇನು ದೇಶವನ್ನು ಕೊಳ್ಳೆ ಹೊಡೆದಿಲ್ಲ ಎಂದು ಹೇಳುತ್ತಾ ಎಲ್ಲರೂ ನನ್ನ ಮೇಲೆ ಜೋರು ಧ್ವನಿಯಲ್ಲಿ ಗಲಾಟೆಗೆ ನಿಂತರು. ಆಗ ನಾನು ಅವರೊಂದಿಗೆ ವಾದಿಸಲು ಹೋಗದೆ ನನ್ನ ಸೀಟಿನಲ್ಲಿ ಬಂದು ಕುಳಿತೆ. ಒಮ್ಮೆ ನೀವು ಮೇಲಿನ ಉದಾಹರಣೆಯನ್ನು ಸಾಮೂಹಿಕ ಮನಸ್ಸಿನ ತರಂಗದ ವಿಷಯವಾಗಿ ಅವಲೋಕಿಸಿ ನೋಡಿ. ಆ ಸಮಯದಲ್ಲಿ ಲಂಚ, ಹಗರಣ ಎನ್ನುವುದು ಜನರಲ್ಲಿ ಎಷ್ಟರ ಮಟ್ಟಿಗೆ ಸಾಮಾನ್ಯ ವಿಷಯವಾಗಿತ್ತು ಮತ್ತು ಈ ಸಾಮೂಹಿಕ ಮನಸ್ಸಿನ ತರಂಗ ಜನರಲ್ಲಿ ಎಷ್ಟು ಪರಿಣಾಮ ಬೀರಿದೆ ಎಂದು. ಆ ಬಸ್ಸಿನಲ್ಲಿ ಇದ್ದ ಜನರೆಲ್ಲ ಕೆಟ್ಟವರಲ್ಲ. ಅವರು ಸಾಮೂಹಿಕ ಮನಸ್ಸಿನ ತರಂಗದ ಅಧೀನಕ್ಕೆ ಒಳಪಟ್ಟು ಎಲ್ಲರೂ ಇರುವ ರೀತಿ ಆ ಕಂಡಕ್ಟರ್ ಸಹ ಇದ್ದಾರೆ, ಆ ಕಂಡಕ್ಟರ್ ಮಾಡಿರುವುದು ಸರಿ ಎಂದು ಯೋಚಿಸುವ ರೀತಿ ಆ ಜನರನ್ನು ಪ್ರೇರೇಪಿಸಿತ್ತು. ಆ ಜನರು ವಿದ್ಯಾವಂತರೇ, ಆದರೆ ಅವರು ಸಾಮೂಹಿಕ ಮನಸ್ಸಿನ ತರಂಗದ ಅಧೀನಕ್ಕೆ ಒಳಪಟ್ಟು ಹಾಗೆ ವರ್ತಿಸಿದ್ದಾರೆ. ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಪ್ರಯಾಣ ಮಾಡುವಾಗ ಬ್ಯಾಗ್ನಲ್ಲಿ ವಿವೇಕಾನಂದ ಅವರ ಪುಸ್ತಕ ತೆಗೆದುಕೊಂಡು ಹೋಗಿ ಹಲವರಿಗೆ ಹಂಚುವ ಅಭ್ಯಾಸ ಇದ್ದುದರಿಂದ ಅಂದು ನಾನು ಆ ವಿವೇಕಾನಂದ ಅವರ ಪುಸ್ತಕ ಆ ಜನರಿಗೆ ಕೊಡುವ ನಿರ್ಧಾರ ಮಾಡಿದೆ. ನನ್ನ ಪುಸ್ತಕ ಹಂಚುವ ಮತ್ತು ಕೃತಜ್ಞತೆಗೆ ಇರುವ ಶಕ್ತಿಯ ಬಗ್ಗೆ ತಿಳಿಯಲು ನನ್ನ ಹಿಂದಿನ ವಿಡಿಯೋ ಕೃತಜ್ಞತೆ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಬಲ್ಲದು ಎನ್ನುವ ವಿಡಿಯೋ ನೋಡಿ. ನಾನು ಸ್ವಲ್ಪ ಸಮಯದ ನಂತರ ನನ್ನ ಬ್ಯಾಗ್ನಲ್ಲಿ ಇದ್ದ ವಿದ್ಯುತ್ ವಾಣಿ ಎನ್ನುವ ಸ್ವಾಮಿ ವಿವೇಕಾನಂದ ಅವರ ಚಿಕ್ಕ ಪುಸ್ತಕಗಳನ್ನು ಅಲ್ಲಿ ನನ್ನ ಮೇಲೆ ಗಲಾಟೆ ಮಾಡಿದ ಸಹ ಪ್ರಯಾಣಿಕರಿಗೆ ಕೊಟ್ಟು ಆ ಪುಸ್ತಕ ಓದಿ ಮತ್ತು ಇದು ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ ಎಂದು ಹೇಳಿದೆ. ಅಲ್ಲಿ ಸುಮಾರು 6-7 ಜನರಿಗೆ ಪುಸ್ತಕ ಕೊಟ್ಟೆ. ಅದರಲ್ಲಿ ಕೆಲವರು ನಾವು ಬೆಂಗಳೂರು ತಲುಪುವ ವೇಳೆಗೆ ಆ ಪುಸ್ತಕ ಓದಿ ಅವರು ಬಸ್ ಇಳಿಯುವಾಗ ನನಗೆ ವಂದಿಸಿ ಬಸ್ ಇಳಿದರು. ಅವರು ನನ್ನ ಮುಖ ನೋಡುತ್ತಾ ಬಸ್ ಇಳಿಯುವಾಗ ಅವರ ಮುಖದಲ್ಲಿ ಇರುವ ಅಪರಾಧಿ ಭಾವನೆ ನನಗೆ ಗೋಚರಿಸಿತು. ಅವರಲ್ಲಿ ಆದ ಆ ಪರಿವರ್ತನೆ ನನಗೆ ಆನಂದ ನೀಡಿತ್ತು. ಅಂದು ಅವರು ಮಾಡಿದ ಆ ವರ್ತನೆಗೆ ಕಾರಣ ನಿಜವಾಗಿಯೂ ಅವರಲ್ಲ, ಅಂತಹ ಕೆಟ್ಟ ವ್ಯಕ್ತಿಗಳು ಅವರಲ್ಲ. ಅವರು ದೇಶದಲ್ಲಿ ಆ ಸಂದರ್ಭದಲ್ಲಿ ಆಗುತ್ತಿರುವ ಹಗರಣಗಳ ವಿಷಯ ಮತ್ತು ಆ ಚಿಂತನೆಯ ಸಾಮೂಹಿಕ ಮನಸ್ಸಿನ ತರಂಗದ ಪ್ರಭಾವ ಅವರನ್ನು ಆ ರೀತಿ ವರ್ತಿಸುವ ರೀತಿ ಪ್ರಭಾವ ಬೀರಿತ್ತು.
ಹೇಗೆ ಈ ಸಾಮೂಹಿಕ ಮನಸ್ಸಿನ ತರಂಗಗಳು ಒಂದು ದೇಶವನ್ನು ತನ್ನ ಅಧೀನಕ್ಕೆ ತೆಗೆದುಕೊಳ್ಳುತ್ತವೆ ಎಂದು ತಿಳಿಯಲು ನೀವು ಚರಿತ್ರೆಯನ್ನು ಅವಲೋಕಿಸಿದರೆ ರಷ್ಯಾ, ಸೋವಿಯತ್ ಕಮ್ಯುನಿಸ್ಟ್, ಚೀನಾದ ಮಾವೋಯಿಸಂ ಲಕ್ಷಾಂತರ ಜನರನ್ನು ಒಂದೇ ರೀತಿ ಯೋಚನೆ ಮಾಡುವ ರೀತಿ ಪ್ರೇರೇಪಣೆ ಮಾಡಿದ್ದವು. ಹೀಗೆ ಸಾಮೂಹಿಕ ಮನಸ್ಸಿನ ತರಂಗದ ಪ್ರಭಾವ ದೇಶದ ಲಕ್ಷಾಂತರ ಜನರನ್ನು ಒಮ್ಮೆಗೆ ಪ್ರಭಾವಕ್ಕೆ ಒಳಪಡಿಸುವ ರೀತಿ ಕೆಲಸ ಮಾಡುತ್ತವೆ. ಈ ಸಾಮೂಹಿಕ ಮನಸ್ಸಿನ ತರಂಗ ಒಂದೇ ಆಗಿರಬೇಕು ಎಂದು ಏನಿಲ್ಲ. ವಿವಿಧ ರೀತಿಯ ಸಾಮೂಹಿಕ ಮನಸ್ಸಿನ ತರಂಗಗಳು ಮನುಷ್ಯರ ಮೇಲೆ ಪ್ರಭಾವ ಬೀರುತ್ತವೆ. ಹೇಗೆಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಟಿವಿಯಲ್ಲಿ ಬರುವ ವಿಷಯಗಳು ವಿವಿಧ ರೀತಿಯ ಸಾಮೂಹಿಕ ಮನಸ್ಸಿನ ತರಂಗವನ್ನು ಸೃಷ್ಟಿ ಮಾಡುತ್ತವೆ. ಯಾರು ಯಾವ ರೀತಿ ಮನೋಭಾವದಲ್ಲಿ ಇರುವರೋ ಅವರು ಅವರಿಗೆ ಹೊಂದಿಕೊಳ್ಳುವ ಸಾಮೂಹಿಕ ಮನಸ್ಸಿನ ತರಂಗಕ್ಕೆ ಅವರು ಕನೆಕ್ಟ್ ಆಗಿ ಅದರಿಂದ ಇನ್ನೂ ಪ್ರಭಾವಿತರಾಗಿ ವರ್ತಿಸುತ್ತಾರೆ. ಉದಾಹರಣೆಗೆ ಈ ಕ್ರಿಕೆಟ್ನಲ್ಲಿ ಅವರ ನೆಚ್ಚಿನ ತಂಡ ಸೋಲು, ಅದಕ್ಕೆ ಆದ ಸಾಮೂಹಿಕ ಅವಮಾನದ ಭಾವನೆಯ ತರಂಗಕ್ಕೆ ಕನೆಕ್ಟ್ ಆದಾಗ ಕೆಲವರು ಅರಿವಿಲ್ಲದೆ ಅವರೇ ಹುಚ್ಚರ ರೀತಿ ವರ್ತಿಸುವರು, ಇನ್ನು ಕೆಲವರು ಪ್ರಾಣವನ್ನೇ ಬಲಿ ಕೊಡುವರು. ಈ ರಾಜಕೀಯದ ಸೋಲು ಟಿವಿಯಲ್ಲಿ ಬಂದಾಗ ಎಷ್ಟೋ ಜನ ಈ ಟಿವಿಯನ್ನು ಒಡೆದು ಹಾಕುವರು. ಅದಕ್ಕೆ ಕಾರಣ ಈ ಸೋಲು, ವೈಫಲ್ಯ ಎನ್ನುವ ಸಾಮೂಹಿಕ ಮನಸ್ಸಿನ ತರಂಗಕ್ಕೆ ತುಂಬಾ ಗಾಢವಾಗಿ ಒಬ್ಬ ವ್ಯಕ್ತಿ ಕನೆಕ್ಟ್ ಆದಾಗ ಈ ರೀತಿಯ ಹುಚ್ಚಾಟ ಮಾಡುವರು. ಅವರನ್ನು 2 ದಿನದ ನಂತರ ನೀವು ಕೇಳಿದರೆ ಅವರ ಆ ರೀತಿಯ ವರ್ತನೆಗೆ ಅವರೇ ನಾಚಿಕೆ ಪಟ್ಟುಕೊಳ್ಳುವರು. ಸಾಮಾನ್ಯವಾಗಿ ಪ್ರಜ್ಞೆ ಮತ್ತು ಏಕಾಗ್ರತಾವಸ್ಥೆಯಲ್ಲಿ ಇಲ್ಲದ ಜನರು ಬಹಳ ಬೇಗ ಸಾಮೂಹಿಕ ಮನಸ್ಸಿನ ತರಂಗದ ಅಧೀನಕ್ಕೆ ಒಳಪಡುತ್ತಾರೆ. ಇನ್ನೊಂದು ಉದಾಹರಣೆ ನೋಡುವುದಾದರೆ ಈ ಷೇರು ಮಾರುಕಟ್ಟೆಯಲ್ಲಿ ಕೆಲವಾರು ಜನರು ದಿಢೀರನೆ ಹಣ ಹಿಂಪಡೆದ ರೀತಿ ಮಾಡಿ ಷೇರು ಮಾರುಕಟ್ಟೆ ಬಿದ್ದು ಹೋಗುತ್ತಿದೆ ಎಂದು ಟಿವಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಸುಳ್ಳು ಸುದ್ದಿ ಹಬ್ಬಿಸುವರು. ಆ ಭಯದ ಸಾಮೂಹಿಕ ಮನಸ್ಸಿನ ತರಂಗಕ್ಕೆ ಕನೆಕ್ಟ್ ಆದ ಜನರು ಯೋಚನೆ ಬುದ್ಧಿಯನ್ನು ಬಳಸದೆ ಕೂಡಲೇ ಹಣ ಹಿಂಪಡೆಯುವರು. ಕೆಲವು ದಿನ ಬಿಟ್ಟು ನೋಡಿದರೆ ಮತ್ತೆ ಷೇರು ಮಾರುಕಟ್ಟೆ ಯಥಾಸ್ಥಿತಿಯಲ್ಲಿ ಇರುತ್ತದೆ. ಕೆಲವು ಜನ ಬೇಕೆಂದೇ ಮಾಡುವ ಆ ನಾಟಕಕ್ಕೆ ಸಾಕಷ್ಟು ಅಮಾಯಕರು ಹಣ ಕಳೆದುಕೊಳ್ಳುವರು. ಈ ಜಗತ್ತಿನಲ್ಲಿ ವಿವಿಧ ರೀತಿಯ ಸಾಮೂಹಿಕ ಮನಸ್ಸಿನ ತರಂಗಗಳು ಇವೆ. ಅವು ಬೇರೆ ಏನೂ ಅಲ್ಲ, ಎಲ್ಲಾ ಮನುಷ್ಯರು ಮಾಡುವ ವಿವಿಧ ರೀತಿಯ ಯೋಚನೆಗಳ ಒಟ್ಟು ಸಮೂಹದ ಗುಂಪುಗಳು ಅಷ್ಟೇ. ಈ ರೀತಿಯ ಎಷ್ಟೇ ಸಾಮೂಹಿಕ ಮನಸ್ಸಿನ ತರಂಗಗಳು ನಿಮ್ಮ ಸುತ್ತಲೂ ಇದ್ದರೂ, ನಿಮ್ಮಲ್ಲಿ ಅರಿವು, ಪ್ರಜ್ಞೆ, ಕಾನ್ಶಿಯಸ್ನೆಸ್ ಇದ್ದರೆ ನೀವು ಅಂತಹ 1000 ಸಾಮೂಹಿಕ ಮನಸ್ಸಿನ ತರಂಗ ಇದ್ದರೂ ಅವುಗಳ ಪ್ರಭಾವಕ್ಕೆ ಒಳಪಡದೆ ಜೀವಿಸಬಹುದು. ಈ ಸಾಮೂಹಿಕ ಮನಸ್ಸಿನ ತರಂಗಕ್ಕೆ ಒಳಪಟ್ಟಾಗ ನಿಮ್ಮ ಬುದ್ಧಿ ಕೆಲಸ ಮಾಡಲ್ಲ. ನೀವು ಆ ಸಾಮೂಹಿಕ ಮನಸ್ಸಿನ ಎನರ್ಜಿಗೆ ಪ್ರಭಾವಿತವಾಗಿ ರಾಕ್ಷಸರ ರೀತಿ ವರ್ತನೆ ಮಾಡುವಿರಿ. ಆ ಸಮಯದಲ್ಲಿ ನಿಮಗೆ ಮಾನವತ್ವ, ಮೌಲ್ಯ ಇವು ಯಾವುವು ಕಣ್ಣಿಗೆ ಕಾಣಿಸೋಲ್ಲ. ಸಾಮಾನ್ಯವಾಗಿ ಈ ಗಲಭೆ, ಮತೀಯ ಗಲಭೆಗಳು, ಹೋರಾಟಗಳು ನಡೆಯುವಾಗ ಒಬ್ಬ ಸಾತ್ವಿಕ ವ್ಯಕ್ತಿಯೂ ಸಹ ಆ ಸಮಯದಲ್ಲಿ ಈ ಗಲಭೆ ಎನ್ನುವ ಸಾಮೂಹಿಕ ಮನಸ್ಸಿನ ತರಂಗದ ಅಧೀನಕ್ಕೆ ಒಳಪಟ್ಟು ಆ ಸಮಯದಲ್ಲಿ ಎಷ್ಟೋ ಕೆಟ್ಟ ಮತ್ತು ಕ್ರೂರ ಕೃತ್ಯಗಳನ್ನು ಮಾಡುವರು. ವಾಸ್ತವವಾಗಿ ಒಬ್ಬ ಮನುಷ್ಯ ಒಳ್ಳೆಯ ವ್ಯಕ್ತಿತ್ವ ಮತ್ತು ಸಂಸ್ಕೃತಿ ಹೊಂದಿದ್ದರೂ ಈ ಸಾಮೂಹಿಕ ಗಲಭೆಯ ಸಮಯದಲ್ಲಿ ಪ್ರಭಾವಿತನಾಗಿ ರಾಕ್ಷಸನ ರೀತಿ ವರ್ತಿಸುವ ಸಾಧ್ಯತೆ ಹೆಚ್ಚು ಇರುತ್ತದೆ. ಹೇಗೆ ಈ ಸಾಮೂಹಿಕ ಮನಸ್ಸಿನ ತರಂಗ ಮನುಷ್ಯರ ಮೇಲೆ ಪ್ರಭಾವ ಬೀರುತ್ತವೆ ಎನ್ನುವುದಕ್ಕೆ ನಾನು ನನ್ನ ಒಂದು ಉದಾಹರಣೆ ವಿವರಿಸಲು ಇಚ್ಛಿಸುತ್ತೇನೆ. ನಾನು PUC ಮಾಡುವ ಸಮಯದಲ್ಲಿ ಕಾಲೇಜಿನಲ್ಲಿ ಓದುವ ದಿನಗಳಲ್ಲಿ ಸರ್ಕಾರದ ಒಂದು ನಿರ್ಧಾರ ಬಡ ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರುತ್ತದೆ ಎನ್ನುವ ಕಾರಣಕ್ಕೆ ನಾನು ವಿದ್ಯಾರ್ಥಿ ಸಂಘದ ಕರೆಯ ಮೇರೆಗೆ ಬೆಂಗಳೂರಿಗೆ ಹೋರಾಟ ಮಾಡಲು ಬಂದಿದ್ದೆ. ನಮ್ಮ ವಿದ್ಯಾರ್ಥಿ ಸಭೆ ಇದ್ದದ್ದು ಕಬ್ಬನ್ ಪಾರ್ಕ್ನಲ್ಲಿ. ಆ ಸಭಾಂಗಣದಲ್ಲಿ ನಾವು ಇದ್ದಾಗ ಕೆಲವು ವಿದ್ಯಾರ್ಥಿಗಳು ಬನ್ನಿ ವಿಧಾನಸೌಧಕ್ಕೆ ಹೋಗಿ ಮುಖ್ಯಮಂತ್ರಿಯನ್ನೇ ಪ್ರಶ್ನೆ ಮಾಡೋಣ ಎಂದು ಕರೆ ಕೊಟ್ಟರು. ನಾವು ಆ ಕರೆಗೆ ಪ್ರಭಾವಿತರಾಗಿ ಸುಮಾರು 20,000 ವಿದ್ಯಾರ್ಥಿಗಳು ವಿಧಾನಸೌಧದ ಕಡೆಗೆ ನುಗ್ಗಿದವು. ಅಲ್ಲಿ ವಿದ್ಯಾರ್ಥಿಗಳು ಜೋರಾಗಿ ಓಡುತ್ತಾ ಅಲ್ಲಿ ಇರುವ ಹೂವಿನ ಕುಂಡಗಳನ್ನು ಒಡೆಯುತ್ತಾ ಕೈಗೆ ಸಿಕ್ಕ ಕಲ್ಲು ಕೋಲನ್ನು ವಿಧಾನಸೌಧಕ್ಕೆ ಎಸೆಯುತ್ತಾ ಮುನ್ನುಗ್ಗುತ್ತಾ ಇರುವಾಗ ನಾನು ಸಹ ಅವರ ಜೊತೆಯಲ್ಲಿ ರೋಷಾವೇಶದಲ್ಲಿ ಹೋಗುತ್ತಿದ್ದೆ. ಅಲ್ಲಿ ಇರುವ ಕೆಲವೇ ಜನ ಪೊಲೀಸರು ನಮ್ಮನ್ನು ತಡೆಯಲು ಯಾವ ಪ್ರಯತ್ನವನ್ನು ಮಾಡಲಿಲ್ಲ. ಏಕೆಂದರೆ ವಿದ್ಯಾರ್ಥಿಗಳು ಇದ್ದದ್ದು ಸಾವಿರಾರು ಸಂಖ್ಯೆಯಲ್ಲಿ. ನಾವು ವಿಧಾನಸೌಧದ ಮೆಟ್ಟಲುಗಳನ್ನು ಹತ್ತಿ ಒಳಗೆ ಪ್ರವೇಶ ಮಾಡುವ ಪ್ರಯತ್ನದಲ್ಲಿ ಇದ್ದುದನ್ನು ಅರಿತ ಸಿಬ್ಬಂದಿ ವಿಧಾನಸೌಧದ ಮುಖ್ಯ ದ್ವಾರವನ್ನು ಮುಚ್ಚಿದರು. ನಾನು ಸಹ ಅವರ ಜೊತೆ ಹೋಗಿ ವಿಧಾನಸೌಧದ ಗೇಟ್ ಮುಟ್ಟಿದ್ದೆ. ವಿದ್ಯಾರ್ಥಿಗಳು ವಿಧಾನಸೌಧದ ಮೇನ್ ಗೇಟ್ ಮುರಿದು ಒಳನುಗ್ಗಲು ಯತ್ನಿಸುವ ವೇಳೆಗೆ ಸುಮಾರು 10 ರಿಂದ 20 ರಿಸರ್ವ್ ಪೊಲೀಸ್ ವ್ಯಾನ್ಗಳು ಬಂದು ಆ ವ್ಯಾನ್ಗಳಿಂದ ಪೊಲೀಸರು ದಡದಡನೆ ಇಳಿದು ಬರುವುದನ್ನು ಕಂಡ ಕೂಡಲೇ ಆಗ ವಿದ್ಯಾರ್ಥಿಗಳಲ್ಲಿ ಭಯ ಆವರಿಸಿ ಅಲ್ಲಿಂದ ಓಡಿ ಹೋಗಲು ಪ್ರಾರಂಭ ಮಾಡಿದರು. ನಾನು ಸಹ ಅವರ ಜೊತೆ ಓಡಲು ಪ್ರಾರಂಭ ಮಾಡಿದೆ.
ನಾನು ವಿಧಾನಸೌಧದ ಮೆಟ್ಟಿಲು ಹತ್ತುವಾಗ ನನಗೆ ಗಲಭೆ, ರೋಷಾವೇಶ, ಧೈರ್ಯ ಎನ್ನುವ ಸಾಮೂಹಿಕ ಮನಸ್ಸಿನ ತರಂಗದ ಅಧೀನಕ್ಕೆ ಒಳಪಟ್ಟಿದ್ದೆ. ಯಾವಾಗ ರಿಸರ್ವ್ ಪೊಲೀಸ್ ಪಡೆಗಳು ಬಂದು 10 ವ್ಯಾನ್ಗಳಲ್ಲಿ ಲಾಠಿಗಳ ಜೊತೆ ಇಳಿದರೋ ಆಗ ಈ ಭಯ ಎನ್ನುವ ಸಾಮೂಹಿಕ ಮನಸ್ಸಿನ ತರಂಗದ ಅಧೀನದಲ್ಲಿ ನಾನು ಆ ವಿಧಾನಸೌಧದ ಮೆಟ್ಟಿಲು ಜೋರಾಗಿ ಇಳಿಯಲು ಆರಂಭ ಮಾಡಿದೆ. ಆ ಭಯದಲ್ಲಿ ನನಗೆ ಮೆಟ್ಟಿಲುಗಳು ಕಣ್ಣಿಗೆ ಸರಿಯಾಗಿ ಗೋಚರಿಸುತ್ತಿರಲಿಲ್ಲ. ಒಂದು ಬಾರಿಗೆ 2 ಅಥವಾ 3 ಮೆಟ್ಟಿಲು ಜಂಪ್ ಮಾಡುತ್ತಾ ಕೆಳಗೆ ಓಡುತ್ತಾ ಇದ್ದೆ. ನನ್ನ ಅದೃಷ್ಟ, ಅಲ್ಲಿ ನಾನು ಕೆಳಗೆ ಬೀಳಲಿಲ್ಲ. ಅಲ್ಲಿ ಬಿದ್ದಿದ್ದರೆ ಆ ಗುಂಪಿನಲ್ಲಿ ನಾನು ಕಾಲ್ತುಳಿತಕ್ಕೆ ಒಳಗಾಗುವ ಅವಕಾಶವೂ ಸಹ ಜಾಸ್ತಿ ಇತ್ತು. ನೋಡಿ, ನಾನು ಸಾಮಾನ್ಯವಾಗಿ ಗಲಭೆ, ಕ್ರೌರ್ಯ ಮಾಡುವ ಮನೋಭಾವದ ವ್ಯಕ್ತಿಯಲ್ಲ. ಆದರೆ ಆ ಸಾಮೂಹಿಕ ಮನಸ್ಸಿನ ತರಂಗದ ಅಧೀನದಲ್ಲಿ ನಾನು ಅಂದು ಹೇಗೆ ವರ್ತಿಸಿದ್ದೆ ಎಂದು. ಅದಕ್ಕೆ ಕಾರಣ ಅಂದು ನಾನು ನನ್ನ ಅರಿವು, ಪ್ರಜ್ಞೆ, ಕಾನ್ಶಿಯಸ್ನೆಸ್ ನಲ್ಲಿ ಇಲ್ಲದೆ ಇದ್ದದ್ದು. ನೀವು ನಿಮ್ಮ ಅರಿವು, ಪ್ರಜ್ಞೆ, ಕಾನ್ಶಿಯಸ್ನೆಸ್ ನಲ್ಲಿ ಇದ್ದರೆ ಅಷ್ಟು ಸುಲಭವಾಗಿ ನೀವು ಯಾವ ಸಾಮೂಹಿಕ ಮನಸ್ಸಿನ ತರಂಗದ ಪ್ರಭಾವಕ್ಕೂ ಒಳಗಾಗಲ್ಲ. ಹೇಗೆ ನೀವು ಅರಿವು, ಪ್ರಜ್ಞೆ ಮತ್ತು ಕಾನ್ಶಿಯಸ್ನೆಸ್ ಅನ್ನು ಜಾಸ್ತಿ ಮಾಡಿಕೊಳ್ಳಬೇಕು ಮತ್ತು ಹೊರಗಿನ ಸಾಮೂಹಿಕ ಮನಸ್ಸಿನ ತರಂಗದ ಪ್ರಭಾವದಿಂದ ಹೇಗೆ ತಪ್ಪಿಸಿಕೊಳ್ಳಬೇಕು ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ಇದ್ದರೆ, ನೀವು 41 ದಿನ ಧ್ಯಾನ ಅಥವಾ ದೇವರ ನಾಮಜಪದ ಅಭ್ಯಾಸ ಮಾಡಿ. ಅದು ನಿಮ್ಮಲ್ಲಿ ಅರಿವು, ಪ್ರಜ್ಞೆ ಮತ್ತು ಕಾನ್ಶಿಯಸ್ನೆಸ್ ಅನ್ನು ಹೆಚ್ಚಿಸುತ್ತದೆ. ಪ್ರಜ್ಞೆ ಇಲ್ಲದ ಜನರೇ ಈ ಸಾಮೂಹಿಕ ಮನಸ್ಸಿನ ತರಂಗದ ಪ್ರಭಾವಕ್ಕೆ ಒಳಗಾಗುವುದು. ಅದು ನಿಜವೇ ಎನ್ನುವ ಪ್ರಶ್ನೆಗೆ ಉತ್ತರ, ನೀವು ಅನುಭವ ಪೂರ್ವಕವಾಗಿ ಅರಿಯಲು ಬಯಸಿದರೆ ನನ್ನ ಧ್ಯಾನದ ವಿಡಿಯೋ ನೋಡಿ, 41 ದಿನ ಧ್ಯಾನದ ಅಭ್ಯಾಸ ಮಾಡಿ. ನನ್ನ ಧ್ಯಾನದ ವಿಡಿಯೋ ಲಿಂಕುಗಳನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುತ್ತೇನೆ. ಯಾವಾಗ ನಿಮ್ಮಲ್ಲಿ ಅರಿವು, ಪ್ರಜ್ಞೆ ಮತ್ತು ಕಾನ್ಶಿಯಸ್ನೆಸ್ ಜಾಸ್ತಿ ಆಗುವುದೋ ಆಗ ನಿಮ್ಮ ಹೊರಗಿನ ಪ್ರಭಾವ ಮತ್ತು ಆ ಪ್ರಭಾವದಿಂದ ನೀವು ಮಾಡುವ ಮೂರ್ಖತನದ ವರ್ತನೆಗಳು ಕಡಿಮೆಯಾಗುತ್ತವೆ. ಕೊನೆಯದಾಗಿ ಸ್ನೇಹಿತರೆ, ಈ ನಿಮ್ಮ ಯೋಚನೆಯ ಮೂಲ ನಿಮ್ಮ ಬಯೋಮೆಮರಿ, ನಿಮ್ಮ ಇಂದಿನ ಪುನರಾವರ್ತಿತ ಯೋಚನೆಯ ಅಭ್ಯಾಸ. ಅವುಗಳನ್ನು ಪ್ರಭಾವಿತವಾಗಿ ಮಾಡುವುದು ಸಾಮೂಹಿಕ ಮನಸ್ಸಿನ ತರಂಗ. ಯಾವಾಗ ನಿಮ್ಮಲ್ಲಿ ಪ್ರಜ್ಞೆ ಬರುವುದೋ ಆಗ ನೀವು ಈ ಸಾಮೂಹಿಕ ಮನಸ್ಸಿನ ತರಂಗದ ಮತ್ತು ಪುನರಾವರ್ತಿತ ಯೋಚನೆಯ ಅಭ್ಯಾಸ ಮತ್ತು ಬಯೋಮೆಮರಿಯಿಂದ ಪೂರ್ಣ ಹೊರಗೆ ಬಂದು ಸ್ವತಂತ್ರರಾಗುತ್ತೀರಿ. ಎಲ್ಲಿಯವರೆಗೂ ನೀವು ಸ್ವತಂತ್ರರಾಗುವುದಿಲ್ಲವೋ ಅಲ್ಲಿಯವರೆಗೂ ನಿಮಗೆ ಬಾಹ್ಯ ಅಂಶಗಳ ಪ್ರಭಾವ ಇದ್ದೇ ಇರುತ್ತದೆ. ಮೊದಲು ನಿಮ್ಮಲ್ಲಿ ಅರಿವು, ಪ್ರಜ್ಞೆ ಮತ್ತು ಕಾನ್ಶಿಯಸ್ನೆಸ್ ಅನ್ನು ತರುವ ಪ್ರಯತ್ನ ಮಾಡಿ. ನೀವು ಮಾಡುವ ಪ್ರತಿ ಕೆಲಸವನ್ನು ನೀವು ಏನನ್ನೋ ಯೋಚಿಸುತ್ತಾ ಮಾಡುವ ಬದಲು ಆ ಕೆಲಸದಲ್ಲಿ ಪ್ರಜ್ಞೆ ಇಟ್ಟು ಮಾಡಿ. ಉದಾಹರಣೆಗೆ, ನೀವು ಊಟ ಮಾಡುವಾಗ, ನಡೆಯುವಾಗ, ಸ್ನಾನ ಮಾಡುವಾಗ ಪೂರ್ಣ ಪ್ರಜ್ಞೆಯಿಂದ ಮಾಡಿ ನೋಡಿ. ಅದು ನಿಮಗೆ ಬೇರೆಯದೇ ರೀತಿಯ ಆನಂದವನ್ನು ನೀಡುತ್ತದೆ. ಹೀಗೆ ನೀವು ಮಾಡುವ ಕೆಲಸದಲ್ಲಿ ಪ್ರಜ್ಞೆ ಇಟ್ಟು ಮಾಡುವ ಅಭ್ಯಾಸ ಮಾಡುತ್ತಾ ಅದರ ಜೊತೆಗೆ ಧ್ಯಾನ ಅಥವಾ ದೇವರ ನಾಮಜಪದ ಅಭ್ಯಾಸ ಮಾಡಿದರೆ ನೀವು ಈ ಸಾಮೂಹಿಕ ಮನಸ್ಸಿನ ತರಂಗದ ಬಲೆಯಿಂದ ತಪ್ಪಿಸಿಕೊಳ್ಳಬಹುದು. ಸ್ನೇಹಿತರೆ, ಯೋಚನೆಯ ಮೂಲ ನಿಮ್ಮ ಬಯೋಮೆಮರಿ ಮತ್ತು ನಿಮ್ಮ ನಿತ್ಯ ಜೀವನದಲ್ಲಿ ಆಗುವ ಚಿಕ್ಕ ಪುಟ್ಟ ತೊಂದರೆಗಳು, ಕಸಿವಿಸಿಗಳು. ನಿಮ್ಮ ಆಲೋಚನೆಗೆ ಕಾರಣ ನಿಮಗೆ ಆದ ಚಿಕ್ಕ ಪುಟ್ಟ ಅಥವಾ ದೊಡ್ಡ ಸಮಸ್ಯೆಯ ಬಗ್ಗೆ ಪುನರಾವರ್ತಿತವಾಗಿ ಆಲೋಚನೆ ಮಾಡುವ ಅಭ್ಯಾಸ. ನೀವು ಮಾಡುವ ಪುನರಾವರ್ತಿತ ಆಲೋಚನೆ ನಿಮ್ಮನ್ನು ನೀವು ಮಾಡುವ ಯೋಚನೆಗೆ ಸಮಾನವಾದ ಸಾಮೂಹಿಕ ಮನಸ್ಸಿನ ತರಂಗಕ್ಕೆ ಕನೆಕ್ಟ್ ಮಾಡುತ್ತದೆ. ಅದರ ಪ್ರಭಾವ ನಿಮ್ಮ ವಿಚಿತ್ರ ವರ್ತನೆಗೆ ಕಾರಣವಾಗುತ್ತದೆ. ಏಕೆ ಯೋಚನೆಗಳು ಬರುತ್ತವೆ ಎಂದರೆ, ನೀವು ನಿಮ್ಮಲ್ಲಿ ಸಾಕಷ್ಟು ಅರಿವು, ಪ್ರಜ್ಞೆ ಮತ್ತು ಕಾನ್ಶಿಯಸ್ನೆಸ್ ಅನ್ನು ಹೊಂದಿಲ್ಲದ ಕಾರಣ ನಿಮ್ಮಲ್ಲಿ ಅನಾವಶ್ಯಕ ಯೋಚನೆಗಳು ಸದಾ ಬರಲು ಕಾರಣವಾಗುತ್ತದೆ. ಒಮ್ಮೆ ನಿಮ್ಮಲ್ಲಿ ಅರಿವು, ಪ್ರಜ್ಞೆ ಮತ್ತು ಕಾನ್ಶಿಯಸ್ನೆಸ್ ಜಾಸ್ತಿ ಆದರೆ ನಿಮ್ಮ ಯೋಚನೆಗಳ ಸಾಂದ್ರತೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಯಾವಾಗ ಒಬ್ಬ ವ್ಯಕ್ತಿ ಯೋಚನಾರಹಿತ ಸ್ಥಿತಿ ತಲುಪುವನೋ ಅವನೇ ಮುಕ್ತ. ಅದೇ ಕಾರಣಕ್ಕೆ ಸ್ವಾಮಿ ವಿವೇಕಾನಂದ ಅವರು ಏಳಿ ಎದ್ದೇಳಿ ಜಾಗೃತರಾಗಿ ಎಂದು ಸಾರಿ ಹೇಳಿದ್ದು. ಅವರು ಎದ್ದೇಳಿ ಎಂದು ಹೇಳಿದ್ದು ಮಲಗಿರುವ ಜನರಿಗಲ್ಲ, ಎಚ್ಚರವಾಗಿ ಇದ್ದರೂ ಈ ಮನಸ್ಸಿನ ಯೋಚನೆಯ ಬಲೆಯಲ್ಲಿ ಸಿಲುಕಿ ಒದ್ದಾಡುತ್ತಾ ಪ್ರಜ್ಞೆ ಇಲ್ಲದೆ ಜೀವಿಸುವ ಜನರಿಗೆ. ಏಳಿ ಎದ್ದೇಳಿ ಜಾಗೃತರಾಗಿ. ಅನಾವಶ್ಯಕ ಸಾಮೂಹಿಕ ಮನಸ್ಸಿನ ತರಂಗದ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡು ನರಳಿ ಜೀವಿಸದೆ ಸ್ವತಂತ್ರವಾಗಿ ಜೀವಿಸುವುದನ್ನು ಕಲಿಯಿರಿ. ಯಾರಲ್ಲಿ ಪ್ರಜ್ಞೆ, ಜಾಗ್ರತೆ, ಕಾನ್ಶಿಯಸ್ನೆಸ್ ಜಾಸ್ತಿ ಇರುವುದೋ ಅವರೇ ಹೆಚ್ಚು ಸ್ವತಂತ್ರ ವ್ಯಕ್ತಿಗಳು ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು ಸ್ನೇಹಿತರೆ. ಇಂತಿ ನಿಮ್ಮ GCV.